ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈ ಮಾತುಗಳನ್ನು ಹೇಳೋಕೆ ಬಹಳ ಹೆಮ್ಮೆ ಇದೆ. ಕಳೆದೊಂದು ವರ್ಷದಿಂದ ಗ್ಯಾರಂಟಿ ನ್ಯೂಸ್ ನಿಮ್ಮ ಪರವಾಗಿ ಸದೃಢವಾಗಿ ನಿಂತಿದೆ. ಈಗ ನಿಮ್ಮ ಗ್ಯಾರಂಟಿ ನ್ಯೂಸ್ ಯಶಸ್ವಿಯಾಗಿ 1 ವರ್ಷ ಪೂರೈಸಿ ಮುನ್ನಡೀತಾ ಇದೆ. ಕನ್ನಡ ಮಾಧ್ಯಮ ಲೋಕದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲೇ 7 ಕೋಟಿ ಕನ್ನಡಿಗರನ್ನ ತಲುಪಿ ಹೊಸ ರೆಕಾರ್ಡ್ ಮಾಡಿದೆ. ಇನ್ನು ಪತ್ರಕರ್ತರೇ ಕಟ್ಟಿದ ಅಪ್ಪಟ ಕನ್ನಡಿಗರೇ ಸೇರಿ ಕಟ್ಟಿದ ಗ್ಯಾರಂಟಿ ನ್ಯೂಸ್ ಇವತ್ತು ತನ್ನ ಮೊದಲನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ತಾ ಇದೆ. ಈ ವೇಳೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಆಗಮಿಸಿ ಕೇಕ್ ಕಟ್ ಮಾಡುವ ಮೂಲಕ ಶುಭ ಹಾರೈಸಿದ್ರು. ಗ್ಯಾರಂಟಿ ನ್ಯೂಸ್ 1 ವರ್ಷಕ್ಕೆ ಕಾಲಿಟ್ಟಿದೆ. ಈ ಚಾನೆಲ್ ಕಟ್ಟುವಲ್ಲಿ ಎಂಡಿ ಶಿವಸ್ವಾಮಿ ಹಾಗೂ ಸಿಇಒ ನಮ್ರತಾ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಈ ಚಾನೆಲ್ ಈಗಾಗಲೇ ಎಲ್ಲರ ಮನೆಗಳಲ್ಲಿ ಬೇರೂರಿದ್ದು ಶಾಶ್ವತವಾಗಿ ಇದು ಹೀಗೆ ಇರಲಿ ಅಂತ ಶುಭ ಹಾರೈಸಿದ್ರು. ಇದೇ ವೇಳೆ ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ಕೂಡ ಭಾಗಿಯಾಗಿ ಗ್ಯಾರಂಟಿ ನ್ಯೂಸ್ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಇದು ಹೀಗೆ ಮುಂದುವರಿಲಿ ಅಂತ ಹೇಳಿದ್ರು. ಈ ವೇಳೆ ಗ್ಯಾರಂಟಿ ನ್ಯೂಸ್ನ ಎಲ್ಲ ಸಿಬ್ಬಂದಿಯೂ ಹಾಜರಿದ್ರು. ಗ್ಯಾರಂಟಿ ನ್ಯೂಸ್ನ ಸಿಬ್ಬಂದಿಗಳೆಲ್ಲ ಇವತ್ತು ಬಹಳ ಖುಷಿಯಾಗಿ 1 ವರ್ಷದ ಜರ್ನಿಯನ್ನ ತಿರುಗಿ ನೋಡ್ತಾ ಇದ್ದೀವಿ. ಬಟ್ ನಿಮ್ಗೆಲ್ಲ ಗೊತ್ತಾ, ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏಪ್ರಿಲ್ 4, 2024 ಗ್ಯಾರಂಟಿ ನ್ಯೂಸ್ ಅನ್ನೋ ಹೆಸರು ಲೋಗೋ ಲಾಂಚ್ ಆಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಪ್ರತಿ ಹೆಜ್ಜೆ ವರ್ಷದ ಸಾರ್ಥಕ ಕೆಲಸವನ್ನ ತಾವು ಮಾಡಿ ಲಾಂಚ್ ಮಾಡಿದ್ದು ಕೂಡ, ಲೋಗೋ ಲಾಂಚ್ ಆಗಿದ್ದು ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೈಯಲ್ಲೇ. ಬಹಳ ಹೆಮ್ಮೆಯ ಸಂಗತಿ ಅಂದ್ರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಜೊತೆಯಾಗಿದ್ದವರು. ಬಟ್ 1 ವರ್ಷದ ಈ ಸಂಭ್ರಮದ ಕ್ಷಣದಲ್ಲೂ ಕೂಡ ಅವರು ನಮ್ಮ ಜೊತೆಗೆ ಸಾಥ್ ಕೊಟ್ಟು ನಮ್ಮ ಈ ಕ್ಷಣಕ್ಕೆ ಭಾಗಿಯಾಗ್ತಾ ಇರೋದು ಮತ್ತೊಂದು ಅದ್ಭುತ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಎಲ್ಲಾ ಗ್ಯಾರಂಟಿ ನ್ಯೂಸ್ನ ಸಿಬ್ಬಂದಿ ಪರವಾಗಿ. ಒಂದು ಸ್ಪೆಷಲ್ ಥ್ಯಾಂಕ್ಸ್ ಗೃಹ ಸಚಿವರಿಗೆ ಅಂತ ಹೇಳ್ತಾ, ಲಾಂಚ್ ಮಾಡಿದ್ದು ಕೂಡ, ಲೋಗೋ ಲಾಂಚ್ ಆಗಿದ್ದು ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೈಯಲ್ಲೇ. ಬಹಳ ಹೆಮ್ಮೆಯ ಸಂಗತಿ ಅಂದ್ರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಜೊತೆಯಾಗಿದ್ದವರು. ಬಟ್ 1 ವರ್ಷದ ಈ ಸಂಭ್ರಮದ ಕ್ಷಣದಲ್ಲೂ ಕೂಡ ಅವರು ನಮ್ಮ ಜೊತೆಗೆ ಸಾಥ್ ಕೊಟ್ಟು ನಮ್ಮ ಈ ಕ್ಷಣಕ್ಕೆ ಭಾಗಿಯಾಗ್ತಾ ಇರೋದು ಮತ್ತೊಂದು ಅದ್ಭುತ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಎಲ್ಲಾ ಗ್ಯಾರಂಟಿ ನ್ಯೂಸ್ನ ಸಿಬ್ಬಂದಿ ಪರವಾಗಿ. ಒಂದು ಸ್ಪೆಷಲ್ ಥ್ಯಾಂಕ್ಸ್ ಗೃಹ ಸಚಿವರಿಗೆ ಅಂತ ಹೇಳ್ತಾ, ಮೊದಲನೇದಾಗಿ 1 ವರ್ಷದ ಸಾರ್ಥಕ
ಕೆಲಸವನ್ನ ತಾವು ಮಾಡಿ ಜನಮನ್ನಣೆಯನ್ನ ಗಳಿಸಿ ಇವತ್ತು ಅವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲರಿಗೂ, ಈ ತಂಡದ ಎಲ್ಲ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನಾನು ಅಭಿನಂದನೆಯನ್ನ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಶಿವಮೂರ್ತಿ ಅವರು ಮತ್ತು ನಮ್ರತಾ ಅವರು, ರಾಧಮ್ಮ ಅವರಿಗೆ ಸ್ಪೆಷಲ್ ಆಗಿ ಹೇಳಬೇಕು, ಮತ್ತು ಎಲ್ಲ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂಸ್ಥೆಯನ್ನ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಅಂತ ಹೇಳಿ ಬಹುಶಃ ಈಗ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ. ಅದರಲ್ಲೂ ಮಾಧ್ಯಮ ಕ್ಷೇತ್ರದಲ್ಲಿ ಅನೇಕ ಸ್ಪರ್ಧೆಗಳು ಜಾಸ್ತಿ, ಸವಾಲುಗಳು ಜಾಸ್ತಿ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಉಳ್ಕೊಳ್ಳೋದು ಕಷ್ಟ. ಅನೇಕ ಜನ ಇಡೀ ದೇಶದಲ್ಲಿ ಸುದ್ದಿವಾಹಿನಿಗಳನ್ನ ನೋಡಿದ್ದೇವೆ. ಬರುತ್ತೆ, ಪ್ರಾರಂಭ ಮಾಡುತ್ತೆ, ಬಹಳ ಕಷ್ಟ ಬಿದ್ದು ಕೇಂದ್ರದಿಂದ ಅನುಮತಿಯನ್ನು ತಗೊಳ್ತಾರೆ. ಒಂದು 6 ತಿಂಗಳು ಮಾಡಬಹುದು, ಒಮ್ಮೊಮ್ಮ ಅಂದ್ರೆ 1 ವರ್ಷ ಮಾಡಬಹುದು. ಆಮೇಲೆ ಅವರು ಗೊತ್ತಿಲ್ಲದೆ ಹೋಗ್ಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ತಾವು 1 ವರ್ಷ ಕಳೆದಿರೋದು ದೊಡ್ಡದಲ್ಲ, ಜನಮನ್ನಣೆಯನ್ನ ಗಳಿಸಿದಿರಲ್ಲ, ಅದು ಬಹಳ ಮುಖ್ಯ. ಬಹುಶಃ ನಿಮ್ಗೆ ಒಂದು ರೀತಿಯಲ್ಲಿ ಸಹಾಯ ಆಗೋದಕ್ಕೆ ನಮ್ಮ ಸರ್ಕಾರದ ಕಾರ್ಯಕ್ರಮನೂ ಕೂಡ ನಾವು ಹೇಳ್ಕೊಂಡು ನೀವು ಕೇಳದೇ ಇದ್ರು ನಾವೇ ಪ್ರಚಾರ ಮಾಡ್ತಾ ಇದ್ದೀವಿ. ಎಲೆಕ್ಷನ್ ಅಲ್ಲೂ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಕಡೆಗೂ ಮಾಡ್ತೀವಿ. ಆದ್ರೆ ಒಂದು ರೀತಿಯಲ್ಲಿ ನಮಗೆ ಸಂಬಂಧ ಸ್ವಲ್ಪ ಚೆನ್ನಾಗಿ ಬೆಳೆದೋಗ್ಬಿಟ್ಟಿದೆ ಅಂತ ಅನ್ಕೊಳ್ತೀವಿ ಸರ್ಕಾರಕ್ಕೂ. ಹಾಗಾಗಿ ಇವತ್ತು ಜನರ ಮಧ್ಯದಲ್ಲಿ ಆ ಗ್ಯಾರಂಟಿ ಹೆಸರು ನಿಮ್ಮ ಮೂಲಕ, ಸರ್ಕಾರದ ಕಾರ್ಯಕ್ರಮದ ಮೂಲಕ ಬಹಳ ಹೆಚ್ಚು ಪ್ರಚಲಿತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಿರ್ತಿಲ್ಲ. ಆ ಕೆಲಸ ಮಾಡಿದ್ದೀರಿ. ಮತ್ತು ಜನಗಳಿಗೆ ಸಾಮಾನ್ಯವಾಗಿ ಏನ್ ಕೇಳ್ತಾರಪ್ಪ ಅಂತ ಹೇಳಿದ್ರೆ, ಸುದ್ದಿಯನ್ನ ಸುದ್ದಿಯಾಗಿ ತಿಳಿಸ್ಬೇಕು. ಸುದ್ದಿ ಬೇರೆ ರೂಪ ಪಡೆದ್ರೆ ಅದಕ್ಕೆ ಜನ ಗೌರವ ಕೊಡೋದಿಲ್ಲ ಅನ್ಸುತ್ತೆ. ಜನರಿಗೆ ಒಂದು ಕ್ಷಣ ಅವರು ನೋಡಿ ಮಾಡ್ಬೋದು, ಆಮೇಲೆ ಸ್ವಲ್ಪ ಅನಲೈಸ್ ಮಾಡಕ್ ಶುರು ಮಾಡ್ತಾರೆ. ಹಾಗಾಗಿ ಕೆಲವು ಸುದ್ದಿವಾಹಿನಿಗಳಲ್ಲಿ ಇಲ್ಲಪ್ಪ ಆ ಚಾನೆಲ್ ನಲ್ಲಿ ಬಹಳ ಸುದ್ದಿ, ಒಳ್ಳೆ ನೈಜ ಸುದ್ದಿ ಇರುತ್ತೆ, ಟ್ರೂತ್ಫುಲ್ ಇರುತ್ತೆ ಅನ್ನುವಂತ ಒಂದು ಸರ್ಟಿಫಿಕೇಟ್ ಸಿಗೋದು ಬಹಳ ಕಷ್ಟ. ಈಗ ಅನೇಕ ಪ್ರಿಂಟ್ ಮೀಡಿಯಾ ಇದೆ, ಎಲ್ಲ ಪ್ರೆಸ್ ಅಲ್ಲಿ ಎಲ್ಲ ಪ್ರಿಂಟ್ ಮೀಡಿಯಾದವರು ಕೂಡ ಅಕ್ಸೆಪ್ಟೆನ್ಸ್ ಆಗೋದಿಲ್ಲ. ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಕೆಲವು ಪತ್ರಿಕೆ ಮಾತ್ರ ನಾವು ಬೆಳಗ್ಗೆ ಎದ್ದ ತಕ್ಷಣ, ಈಗ ನಾನೊಬ್ಬ ಸಾರ್ವಜನಿಕ ಬದುಕಿನಲ್ಲಿರೋನು, ನಾನು ಕೆಲವು ಪತ್ರಿಕೆಗಳನ್ನ ತೆಗೆದುಕೊಂಡು ಓದ್ತೇನೆ. ಪ್ರಯಾರಿಟಿ, ಈ ಪತ್ರಿಕೆಯಲ್ಲಿ ಸುದ್ದಿ ಬಂದಿದೆ ಅಂದ್ರೆ ಅದು ಸರಿದರೆ ಅನ್ನುವಂಥದ್ದು ಬಂದ್ಬಿಡುತ್ತೆ ನನಗೆ. ಈಗ ನಮ್ ಡೆಲ್ಲಿ ಲೀಡರ್ಸ್ ಯಾವ ಪತ್ರಿಕೆ ಓದ್ತಾರೆ, ಆ ಪತ್ರಿಕೆಯಲ್ಲೇ ನಮ್ದು ಬಂದ್ರೆ ಅವ್ರು ಓದಿರ್ತಾರೆ ಅನ್ಕೋಬಹುದು ಅಂತ. ಇದೆಲ್ಲ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತೇವೆ. ಹಾಗೆ ಅದೇ ರೀತಿ ಸುದ್ದಿವಾಹಿನಿಯಲ್ಲಿ ಕೂಡ ನೀವು ಏನು ಬಿತ್ತರಿಸ್ತೀರಿ ಅದು ನೈಜ ಸ್ಥಿತಿಯಲ್ಲಿ ಇರಬೇಕು. ಇಟ್ ಶುಡ್ ಬಿ ಎ ಟ್ರೂತ್ಫುಲ್ ಒನ್. ಆಗ ಮಾತ್ರ ಜನ ನಿಮಗೆ ಮನ್ನಣೆಯನ್ನ ಕೊಡ್ತಾರೆ. ಅದಕ್ಕೋಸ್ಕರ ಆ ದೃಷ್ಟಿಯಲ್ಲಿ ಗ್ಯಾರಂಟಿ ಯಶಸ್ಸಾಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ನನ್ನ ವೈಯಕ್ತಿಕವಾದಂತ ಒಂದು ಅಸೆಸ್ಮೆಂಟ್ ಅದು ಗಳಿಸಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ನನಗೆ ನೀವೆಲ್ಲ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಯುವಕರಾಗಿ ಇದೊಂದು ಸವಾಲನ್ನ ಸ್ವೀಕಾರ ಮಾಡಿ ಪ್ರಾರಂಭ ಮಾಡಿದ್ರಲ್ಲ, ಅದು ಬಹಳ ಇಷ್ಟ ನನಗೆ.
ಯಾಕೆಂದ್ರೆ ನನ್ಗೆ ಗೊತ್ತು ಶಿವಸ್ವಾಮಿ ಹಿನ್ನೆಲೆ ಗೊತ್ತು, ಶಿವಸ್ವಾಮಿ ಏನು ಅಂತಾನು ಗೊತ್ತು ನನಗೆ. ಆ ಹಿನ್ನೆಲೆಯಿಂದ ಬಂದು ನಾನು ಒಂದು ಇಂಥದ್ದೊಂದು ಸವಾಲಿಗೆ ಕೈ ಹಾಕ್ತೀನಿ ಅನ್ನೋದಿದೆಯಲ್ಲ, ಬಹಳ ಧೈರ್ಯ ಬೇಕು ಅಲ್ವಾ? ಮಾಡ್ಬಿಟ್ಟಿದ್ಯಾ. ಅದರಿಂದ ವಿಶೇಷವಾದ ಅಭಿನಂದನೆಗಳು. ತಾವೆಲ್ಲರೂ ಕೂಡ ಆ ಕೆಲಸದಲ್ಲಿ ಯಶಸ್ಸಾಗಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಶುಭವಾಗ್ಲಿ. ಇನ್ನು 1 ವರ್ಷ ಅಲ್ಲ, ಶಾಶ್ವತವಾಗಿ ಈ ಗ್ಯಾರಂಟಿ ಸುದ್ದಿವಾಹಿನಿ ಕರ್ನಾಟಕದಲ್ಲಿ ಉಳಿಲಿ ಮತ್ತು ಜನಸೇವೆಯನ್ನ ಮಾಡ್ತಕ್ಕಂಥದ್ದಾಗ್ಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಏಪ್ರಿಲ್ 4, 24ರಲ್ಲಿ ಲಾಂಚ್ ಮಾಡುವ ಆ ಲಾಂಛನವನ್ನ ಲಾಂಚ್ ಮಾಡುವ. ನನಗೂ ಒಂದ್ ಸ್ವಲ್ಪ ಇಲ್ಲ ಆಗುತ್ತೆ, ಪ್ರಯತ್ನ ಮಾಡ್ಬೇಕಲ್ಲ, ಕಷ್ಟ ಇದೆ ಅನ್ನೋ ಮನಸ್ಸಿರ್ತಾ ಇತ್ತು. ಆದ್ರೆ ಇವತ್ತು ಅದನ್ನ ಸಾಧನೆ ಮಾಡಿ ತೋರಿಸಿದೀರ. ಇದಕ್ಕೆಲ್ಲ ಒಂದ್ 4-5 ವರ್ಷ ಬೇಕು. ಆದ್ರೆ ನೀವು 1 ವರ್ಷದಲ್ಲೇ ಇಡೀ ರಾಜ್ಯದಲ್ಲಿ ಪಾಪ್ಯುಲರೈಸ್ ಆಗಿರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಬಾರಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತೇನೆ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ. ಸರ್ ದಯವಿಟ್ಟು ಕೂತ್ಕೊಳ್ಳಿ ಸರ್. ಡಿಸ್ಪ್ಲೇ ಹೋಗಿದೆ ಸರ್. ಕೆಲಸ ಹೆಂಗಿರ್ಬೇಕಪ್ಪ ಅಂತಂದ್ರ ಜನರ ಪರವಾಗಿರ್ಬೇಕು, ಕಟ್ಟಕಡೆಯ ಒಬ್ಬ ವ್ಯಕ್ತಿ ಪರವಾಗಿರ್ಬೇಕು ಅಂತ ಹೇಳಿ ಸಾಹೇಬರು ಹೇಳಿದ್ರು. ನಾನು ಕೂಡ ಅದನ್ನೇ ಹೇಳಕ್ಕ ಬಯಸ್ತೀನಿ. ಯಾಕಂದ್ರೆ ನಾವು ನಮಗೂ ಗೊತ್ತು, ನನ್ನ ಮನೆಯಲ್ಲೂ ಟಿವಿ ಐತಿ, ನಾ ಗ್ಯಾರಂಟಿ ನ್ಯೂಸ್ ಬರ್ತೈತಿ, ನಾವು ನೋಡ್ತೀವಿ. ಒಂದು ಒಳ್ಳೆ ಶೋಷಿತರ ಪರವಾಗಿರ್ಬೋದು, ಬಡವ್ರ ಪರವಾಗಿರ್ಬೋದು ತಾವ ಈ ಕೆಲಸ ಮಾಡತ್ತೀರಿ. ದಯವಿಟ್ಟು ಈ ಕೆಲಸ ಹಿಂದೆ ಮುಂದುವರಿಲಿ ಅಂತ ಕೇಳ್ಕೊಂಡು ನಮಗ ಶುಭಾಶಯಗಳನ್ನು ತಿಳಿಸಿ ನಾನು ಮಾತು ಕೆಲಸ ಹೆಂಗಿರ್ಬೇಕಪ್ಪ ಅಂತಂದ್ರ ಜನರ ಪರವಾಗಿರ್ಬೇಕು, ಕಟ್ಟಕಡೆಯ ಒಬ್ಬ ವ್ಯಕ್ತಿ ಪರವಾಗಿರ್ಬೇಕು ಅಂತ ಹೇಳಿ ಸಾಹೇಬರು ಹೇಳಿದ್ರು. ನಾನು ಕೂಡ ಅದನ್ನೇ ಹೇಳಕ್ಕ ಬಯಸ್ತೀನಿ. ಯಾಕಂದ್ರೆ ನಾವು ನಮಗೂ ಗೊತ್ತು, ನನ್ನ ಮನೆಯಲ್ಲೂ ಟಿವಿ ಐತಿ, ನಾ ಗ್ಯಾರಂಟಿ ನ್ಯೂಸ್ ಬರ್ತೈತಿ, ನಾವು ನೋಡ್ತೀವಿ. ಒಂದು ಒಳ್ಳೆ ಶೋಷಿತರ ಪರವಾಗಿರ್ಬೋದು, ಬಡವ್ರ ಪರವಾಗಿರ್ಬೋದು ತಾವ ಈ ಕೆಲಸ